ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ನನಗೆ ಈ ಮ್ಯೂಸಿಕ್ ಕೀಬೋರ್ಡ್ ಕಲಿಬೇಕು ಅನ್ನೋದು ಭಾರಿ ಆಸೆ. ಬಹಳ ವರ್ಷಗಳಿಂದ ನಾನು ಅದನ್ನು ಕಲಿಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ. 2021 ಸಹ ಒಂದು ಕೀಬೋರ್ಡ್ ತಗೊಂಡೆ ಕಲಿಬೇಕು ಅಂತಾನೆ. ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ, ಹಾಗೆ ಅದು ನಾನು ಕೊಟ್ಟೆ. ಆದರೆ ಇನ್ನೊಮ್ಮೆ ತುಂಬ ಬಿಡುವು ಮಾಡಿಕೊಂಡು ಇನ್ನೊಂದು ಕೀಬೋರ್ಡ್ನ ತಗೊಂಡೆ. ಆಲ್ರೆಡಿ ನಾನು ಅನ್ಬಾಕ್ಸ್ ಮಾಡಿ ತೋರಿಸಿದ್ದೀನಿ, ಅದಕ್ಕೆ ಸ್ಟ್ಯಾಂಡ್ನ ತೋರಿಸಿದ್ದೀನಿ. ಆದರೆ ಈ ಕೀಬೋರ್ಡ್ ಕಲಿಯೋದು ಅಷ್ಟೊಂದು ಸುಲಭ ಅಲ್ಲ. ಸ್ವಲ್ಪ ನಮ್ಮ ಎಫರ್ಟ್ನ ಹಾಕಬೇಕಾಗತ್ತೆ. ಹಾಗೆಯೇ ನಮಗೆ ಕೀಗಳ ಬಗ್ಗೆ ಸರಿಯಾಗಿ ಗೊತ್ತಾಗಬೇಕು. ನಾವು ಫಸ್ಟ್ ಕಲಿಯುವಾಗ ನಮಗೆ ಆ ಕೀಬೋರ್ಡ್ನ ಕೀಗಳ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಈಗ ಅದರಲ್ಲಿ CDEF GABC ಈ ರೀತಿಯಾಗಿ 7 ಕೀಗಳು ಬರುತ್ತೆ. ನಾವು ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಸಪ್ತ ಸ್ವರ ಅಂತೀವಿ. ಸ ರಿ ಗ ಮ ಪ ದ ನಿ ಸ ಈ ರೀತಿ. ಸ ನಿಮಗೆ ಫಸ್ಟ್ ಬರುತ್ತೆ, ಹಾಗಾಗಿ ನೀ ತನಕ. ಆಗ ನಿಮಗೆ 7 ಸ್ವರಗಳಿರುತ್ತೆ. ಅದೇ ರೀತಿ ಈ ಮ್ಯೂಸಿಕಲ್ ಕೀಬೋರ್ಡಲ್ಲಿ ಸಹ ನಾವು ಸಪ್ತ ಸ್ವರಗಳನ್ನು ನೋಡ್ಬೋದು. ಆದರೆ ಅದನ್ನು ವೆಸ್ಟರ್ನ್ ಸ್ಟೈಲಲ್ಲಿ ABCDEFG ಅಂತ ಹೇಳಿ ಕರೀತಾರೆ. ಈ ಕೀಗಳನ್ನು ನಾವು ಹೇಗೆ ಐಡೆಂಟಿಫೈ ಮಾಡೋದು, ಇದನ್ನು ನಾವು ಈಸಿಯಾಗಿ ಕಲಿಬೇಕು ಹೇಗೆ? ಇದಕ್ಕೆ ಆನ್ಲೈನ್ ಕ್ಲಾಸ್ಗಳಿರುತ್ತವೆ. ಹಾಗೆಯೇ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ಗಳಿದೆ. ನಾವು ಆರಾಮಾಗಿ ಈ ಒಂದು ಮ್ಯೂಸಿಕಲ್ ಕೀಬೋರ್ಡ್ನ ಕಲಿಬಹುದು. ಆದರೆ ನಮಗೆ ಕಲಿಯುವಾಗ ಬೇಕಾಗುವಂಥದ್ದು ಕೀಗಳ ಪರಿಚಯ. ನಮಗೆ ತುಂಬ ಬೇಗ ನಾವು ಕೀಗಳನ್ನ ಐಡೆಂಟಿಫೈ ಮಾಡಬೇಕಾಗತ್ತೆ. ಹಾಗಾಗಿ ಈ ಕೀನ ಐಡೆಂಟಿಫೈ ಮಾಡಲಿಕ್ಕೆ ನಾನೊಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಇದು ಬಂದು ನಿಮಗೆ ಪಿಯಾನೋ ಕೀಯ ಸ್ಟಿಕ್ಕರ್ಗಳು. ಇದರಲ್ಲಿ ಎಲ್ಲ ಸ್ಟಿಕ್ಕರ್ ಇರುತ್ತೆ. ಈ ಸ್ಟಿಕ್ಕರ್ ನಾವು ಇದಕ್ಕೆ ಸ್ಟಿಕ್ ಮಾಡೋದ್ರಿಂದ ನಮಗೆ ಕೀಯನ್ನು ಐಡೆಂಟಿಫೈ ಮಾಡಲಿಕ್ಕೆ ಈಸಿ ಆಗುತ್ತೆ. ನಾನು ಇದನ್ನು ನಿಮ್ಗೆ ಯಾಕೆ ತೋರಿಸ್ತಿದ್ದೀನಿ ಅಂತಂದರೆ, ಒಂದು ನಿಮಗೆ ಕಲಿಯುವಂಥವ್ರು ಯಾರು ಆಸಕ್ತಿ ಇರುವವರಿಗೆ ಇದೊಂದು ನಿಮಗೆ ಅನುಕೂಲ ಆಗಲಿ ಅನ್ನೋದು. ಇನ್ನೊಂದು, ಯಾರಾದರೂ ಈ ರೀತಿಯ ಸ್ಟಿಕ್ಕರ್ನ ಹುಡುಕ್ತಾ ಇದ್ದರೆ ಒಳ್ಳೆ ಕ್ವಾಲಿಟಿ ಸ್ಟಿಕ್ಕರ್ಗಳು ಬೇಕಾಗುತ್ತೆ. ನಾನು ಸುಮಾರಷ್ಟು ನೋಡಿದೆ. ಎಲ್ಲರಲ್ಲಿ ಸಮಸ್ಯೆ ಏನು ಅಂತಂದರೆ, ಈ ಬ್ಲ್ಯಾಕ್ ಕೀ ಮೇಲೆ ಹಾಕುವಂಥ ಸ್ಟಿಕ್ಕರ್ನ ವಿಸಿಬಿಲಿಟಿ ತುಂಬ ಕಡಿಮೆ ಇರುತ್ತೆ. ನಮ್ಗೆ ಕಾಣೋದಿಲ್ಲ, ಅದು ವೇಸ್ಟ್ ಆಗಿರುತ್ತೆ. ಹಾಗಾಗಿ ನನಗೆ ಬ್ಲ್ಯಾಕ್ ಕೀ ಸಹ ಕ್ಲೀನಾಗಿ ಕಾಣಬೇಕು, ವೈಟಲ್ಲಿ ಸಹ ಕ್ಲೀನಾಗಿ ಕಾಣಬೇಕು. ಆ ರೀತಿ ಒಂದು ಪ್ರಾಡಕ್ಟ್ನ ಹುಡುಕಿ ತೆಗೆದಿದ್ದೀನಿ. ಆರ್ಡ್ರ್ ಮಾಡಿದೆ, ಬಂತು. ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ನೋಡೋಣ ಹೇಗಿದೆ ಅನ್ನೋದು. ಇದನ್ನು ತೋರಿಸ್ತೀನಿ. ಹಾಗೆಯೇ ಇದನ್ನು ಯಾವ ರೀತಿ ನಾವು ಸ್ಟಿಕ್ ಮಾಡೋದನ್ನು ಸಹ ತೋರಿಸ್ಕೊಳ್ತೀನಿ. ಹಾಗೆಯೇ ಇದ್ರ ಜೊತೆ ನನಗೆ ಪ್ಲಸ್ ಆಗಿರೋದು ಪಿಯಾನೋ ಬೇಸಿಕ್ ಗೈಡ್ ಅಂತ ಹೇಳಿ ಒಂದು ಬುಕ್ ಸಹ ಕಳಿಸಿದ್ದಾರೆ. ಇದರಲ್ಲಿ ನಮಗೆ ನೊಟೇಷನ್ ಬರುತ್ತೆ, ಮ್ಯೂಸಿಕ್ ನೊಟೇಷನ್ಸ್ ಅದೆಲ್ಲ ಇದೆ. ಹಾಗಾಗಿ ಇದನ್ನು ಹೇಗಿದೆ ಅನ್ನೋದು ತೋರಿಸ್ಕೊಡ್ತೀನಿ. ಅನ್ಬಾಕ್ಸ್ ಸಹ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಇದೇ ರೀತಿಯ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಪಡಿಬೋದು. ವೀಡಿಯೋನ ಮಿಸ್ ಮಾಡಿದ್ರೆ ಮೊದಲು ನೀವು ನೋಡಬಹುದು. ಸ್ನೇಹಿತರೆ, ನಿಮ್ಮಲ್ಲಿ ತುಂಬ ಜನ ಅಂದ್ಕೊಳ್ತಾ ಇರಬಹುದು, ಕಳೆದ 3-4 ವೀಡಿಯೋದಿಂದ ಕೀಬೋರ್ಡು, ಸ್ಟ್ಯಾಂಡು ಈ ರೀತಿಯ ಮ್ಯೂಸಿಕ್ ಸಂಬಂಧಪಟ್ಟ ಹಾಗೆ ವೀಡಿಯೋಗಳು ಬರ್ತಾ ಇದೆ ಯಾಕೆ ಅಂತ ಹೇಳಿ. ನಾನು ಇದನ್ನು ಆ್ಯಕ್ಚುಲಿ ಪರ್ಚೇಸ್ ಮಾಡಿದ್ದು, ನನಗೆ ಅನುಕೂಲ ಆಯಿತು. ಇದು ನಿಮಗೂ ಸಹ ಒಂದು ಮಾಹಿತಿಯಾಗಿ ಇರಲಿ ಅಂತ ಹೇಳಿ. ಇನ್ನೊಂದು, ನಾನು ನೋಡಿದ ಹಾಗೆ ನಮ್ಮ ಯೂಟ್ಯೂಬಲ್ಲಿ, ಅದರಲ್ಲೂ ಕನ್ನಡದಲ್ಲಿ ವೀಡಿಯೋ ಮಾಡುವಂಥದ್ದು, ಇದ್ರ ಬಗ್ಗೆ ವಿರಳ, ಎಲ್ಲೂ ವೀಡಿಯೋಗಳು ಸಿಗ್ತಾನೆ ಇಲ್ಲ. ಯಾರಾದರೂ ಬೇಕಾದವರು ಸರ್ಚ್ ಮಾಡಿದಾಗ ಒಂದು ವೀಡಿಯೋ ಸಿಗಲಿ, ಅವರಿಗೂ ಸಹ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರವಾಗಿ ಈ ಒಂದು ಸೀರೀಸ್ನ ಮಾಡ್ತಾಯಿದ್ದೀನಿ. ನಿಮ್ಮಲ್ಲಿ ಯಾರಿಗಾದರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ, ನಿಮ್ಗೆ ಏನಾದರೂ ಮಾಹಿತಿ ಬೇಕು ಅಂತಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟಲ್ಲಿ ಕೇಳ್ಬೋದು. ನಾನು ನೆಕ್ಸ್ಟು ಅದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಬೇಕಾದರೆ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ಈಗ ನಾವು ಮೊದಲು ಇದನ್ನು ಅನ್ಬಾಕ್ಸ್ ಮಾಡೋಣ. ನೋಡಿ, ಇದೇ ಆ ಸ್ಟಿಕ್ಕರು, ಪಿಯಾನೋ ಬೇಸಿಕ್ ಗೈಡ್ ಅಂತ ಹೇಳಿ ಇದೇಗಿರುತ್ತೆ. ಇದಕ್ಕೆ ಪ್ರೈಸ್ ಬಂದು ನೋಡ್ಬೋದು 599 ಹಾಕಿದ್ದಾರೆ. ಬಟ್ ನಾನು ಕೊಟ್ಟಿದ್ದು ಇಷ್ಟಲ್ಲ. ನಿಮ್ಗೆ ನಾನು ಕೊನೆಯಲ್ಲಿ ತಿಳಿಸ್ತೀನಿ ಇದರ ಪ್ರೈಸ್ ಎಷ್ಟು ಅಂತೇಳಿ. ನಾವೀಗ ಇದು ಮೊದಲು ಅನ್ರ್ಯಾಪ್ ಮಾಡುವ. ಈ ರೀತಿಯಾಗಿ ಬುಕ್ಸ್ ಇದೆ. ನಾನು ನಿಮಗೆ ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೆ 61 ಕೀಸ್ ಬರುತ್ತೆ ಅಂತ ಹೇಳಿ. ಸ್ಟಾರ್ಟ್ ಆಗುವಂಥದ್ದು ಇಲ್ಲಿದೆ ನೋಡಿ, 32 ಕೀಸೇ ಸ್ಟಾರ್ಟ್ ಆಗುತ್ತೆ. 32, 36, 37, 44, 49, 54, 61, 76, 88 ಬಂದು ಹೈಯೆಸ್ಟು. ಇದರಿಂದ ಜಾಸ್ತಿ ಇದ್ದ ಹಾಗಿಲ್ಲ, ಇದರಲ್ಲಿ ಮೆನ್ಷನ್ ಮಾಡಲಿಲ್ಲ. ನಮ್ದು ಬಂದೀಗ 61 ಕೀಸ್ ಇದ್ದು. ಇದನ್ನು ಕಮ್ಮಿ ಅಂತಂದರೆ 54. ನೀವು ಕಲಿಬೇಕು ಅನ್ನೋದಾದರೆ 61 ಕೀಸ್ನ ತಗೊಳ್ಳಿ, ನಿಮಗಿದು ಆಲ್ ಇನ್ ಒನ್ ಯೂಸ್ ಆಗುತ್ತೆ. ಇನ್ನು ಇದರಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ, ಇದು ಸ್ಟಿಕ್ಕರ್ ಆಮೇಲೆ ನೋಡೋಣ. ಇದರಲ್ಲಿ ನಿಮಗೆ ಸುಮಾರಷ್ಟು ಗೈಡ್ನ ಕೊಟ್ಟಿದ್ದಾರೆ. ಯಾವ ಫಿಂಗರ್ನ ಯೂಸ್ ಮಾಡಬೇಕು, ಯಾವ ಕೀಸಿಗೆ ಅಂತ ಹೇಳಿ ಎಲ್ಲ ಕೊಟ್ಟಿದ್ದಾರೆ. ಕೆಲವೊಂದು ಸಾಂಗ್ಗಳಿದೆ, ನೀವು ಅದನ್ನು ಕೂಡ ಪ್ಲೇ ಮಾಡಿ. ಇದೆಲ್ಲ ಪ್ಲೇ ಮಾಡ್ಬೋದು. ಈಗ ನಾವು ಬಿಗಿನರ್, ಹಾಗಾಗಿ ನಮಗೆ ಇದನ್ನೆಲ್ಲ ಪ್ಲೇ ಮಾಡೋಷ್ಟು ನಮಗೆ ಗೊತ್ತಿಲ್ಲ. ನಾವು ನೆಕ್ಸ್ಟ್ ನೋಡುವ, ಇದನ್ನೆಲ್ಲ ಪ್ಲೇ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು ಸ್ಟಿಕ್ಕರ್ ಬಗ್ಗೆ ಬಂದರೆ,
ನೋಡಿ, ಇದು ಸ್ಟಿಕ್ಕರು ಈ ರೀತಿಯಾಗಿ ಬರುತ್ತೆ. ಇದು ಬಂದು ವೈಟ್ ಕೀಗೆ ಹಾಕುವಂಥದ್ದು. ಇಲ್ಲಿದೆ ನೋಡಿ, ಇದು ಬಂದು ಬ್ಲ್ಯಾಕ್ ಕೀಗೆ ಹಾಕುವಂಥದ್ದು. ನೋಡಿ ಚೆನ್ನಾಗಿದೆ. ಏನೀಗ ನಾನು ಇದನ್ನು ಸ್ಟಿಕ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಸ್ಟಿಕ್ ಮಾಡೋದು ಅಂತೇಳಿ. ಹಾಗೆಯೇ ಇದರ ಕ್ವಾಲಿಟಿ ಹೇಗಿದೆ ಅನ್ನೋದನ್ನ ನೋಡೋಣ. ನೋಡಿ, ಇದು ಸ್ಟಿಕ್ಕರ್ಸ್ ಬಂದು ಈ ರೀತಿಯಾಗಿದೆ. ಇದು ಆ್ಯಕ್ಚುಲಿ ನಾನು ಫೋಲ್ಡು ಈ ಸ್ಟಿಕ್ಕರ್ ಮೇಲಿದೆ ಅಂದ್ಕೊಂಡೆ, ಇಲ್ಲ ಸೆಂಟ್ರಲ್ಲಿ ಫೋಲ್ಡ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ನಮ್ಗೆ ಈ ರೀತಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಇದು ಬಂದು ನಿಮಗೆ ಗ್ಲಾಸಿ ಟೈಪ್ ಇದೆ ನೋಡಿ, ಗ್ಲಾಸಿ ಟೈಪ್ ಇದೆ. ಇದು ಬಂದು ಮ್ಯಾಟ್ ಫಿನಿಶು, ಚೆನ್ನಾಗಿದ್ದಾಗ ಕಾಣುತ್ತೆ. ನಾವು ಇದನ್ನೀಗ ಸ್ಟಿಕ್ ಮಾಡೋಣ. ಇಲ್ಲಿ 1 ನಂಬರಿಂದ 51 ನಂಬರ್ ತನಕ ಇದೆ. 52ನೇ ಸ್ಟಿಕ್ಕರ್ ಬಂದು ಇಲ್ಲಿ ಹಾಕಿದ್ದಾರೆ. ಯಾಕೆ ಈ ರೀತಿ ಮಾಡಿದ್ರೆ ಗೊತ್ತಿಲ್ಲ. ನಾವೀಗ ಅಂಟಿಸುವಾಗ ಫಸ್ಟ್ ನಮಗೆ ಸಿಗುವಂಥದ್ದು ಸಿ ಕೀ. ಇದು ಒಂದು ಸಿ ಕೀ. ನಾವು ಅದಕ್ಕೀಗ ಸಿ ಅಂತ ತೆಗೆದು ಹಾಕೋ. ಇಲ್ಲಿಂದ ನಂತರ ಶುರು ಮಾಡ್ತೀನಿ 3ನೇ ಕೀಯಿಂದ. ಆಗ ನನಗೆ ಕರೆಕ್ಟಾಗಿ ಸಿಗುತ್ತೆ. ಲಾಸ್ಟಿಗೆ ಬಂದು ಸಿ ನನಗೆ ಲಾಸ್ಟ್ ಕೀಗೆ ಹೋಗುತ್ತೆ. ನೋಡಿ, ನಾವು ಇಲ್ಲೆಲ್ಲ ಹುಡುಕ್ತಾ ಇದ್ದೆ, ಬಟ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಏನಿದೆ ನಮ್ಮದು ಆ್ಯಕ್ಚುಲಿ ಬಂದು 61 ಕೀಸ್. ಇದು ಲೆಫ್ಟ್ ಟು ರೈಟ್ 10 to 45 ಅಂತಿದೆ. ಅಂದರೆ ನಾನೀಗ ಈ 10ನೇ ನಂಬರಿಂದ 45 ಎಲ್ಲಿದೆ 45 ಇಲ್ಲಿ ತನಕ ನಾನು ಬರಬೇಕು. ಮೋಸ್ಟ್ಲಿ ಉಳಿದಂತಹ ಸ್ಟಿಕ್ಕರ್ಗಳು ಎಕ್ಸ್ಟ್ರಾ ಇರುತ್ತೆ, ಏನಾದರೂ ಹೋದರೆ ನಾವು ಹಾಕಲಿಕ್ಕೆ ಆಗಿರ್ಬೋದು. ಇನ್ನು ನಾವು ಶಾರ್ಪ್ ನೋಟ್ ನೋಡೋದಾದರೆ ಬ್ಲ್ಯಾಕ್ ಕೀಸ್ ನೋಡೋದಾದರೆ 61 ಕೀ ಲೆಫ್ಟ್ ಟು ರೈಟ್ 7 to 31. ನನಗೆ 7 to 31 ಆಗುತ್ತೆ. ಯಾಕಂದರೆ ಆವಾಗ ನೋಡಿ, ಇಲ್ಲಿ 7 ಅಂತಂದರೆ ಫಸ್ಟಿಗೆ ಬರುವಂಥದ್ದು ಸಿ ಶಾರ್ಪ್. ಇದು ಸಿ ಶಾರ್ಪು, ಹಾಗಾಗಿ ಫಸ್ಟ್ ಬಂದು ಸಿ ಕರೆಕ್ಟ್ ಇದೆ. ಇಲ್ಲಿ 10 to 45 10 ನಂಬರಲ್ಲಿ ಫಸ್ಟ್ ಬರುವಂಥದ್ದೇ ಸಿ. ಇಲ್ಲಿ ಸಿ ಇದು. ಈಗ ನಮಗೆ ಕರೆಕ್ಟ್ ಆಯಿತು. ನಾನು ಫಸ್ಟ್ ಹುಡುಕ್ತಿದ್ದೆ ಯಾವ ರೀತಿ ಅಂಥೇಳಿ. ಈಗ ಕರೆಕ್ಟಾಗಿ ಸಿಕ್ತು ನನಗೆ. ಇದೇ ರೀತಿ ತೆಗೆದು ಅಂಟಿಸ್ತಾ ಹೋದರೆ ಆಯಿತು. ಇನ್ನು ನಾವು ಅಂಟಿಸಿ ಸ್ಟಾರ್ಟ್ ಮಾಡುವ. ಇದೇ ರೀತಿ ನಾನು ಎಲ್ಲ ಕೀಗಳನ್ನ ಅಂಟಿಸ್ತೀನಿ. ನೋಡಿ, ಎಲ್ಲ ಕೀಗೆ ಸಹ ನಾನು ಅಂಟಿಸಿದ್ದೇನೆ. ನಾನು ಹೇಳಿದ ನಿಮಗೆ ಲಾಸ್ಟ್ ಬಂದು ಇಲ್ಲಿ ಸಿ ಸಿಗುತ್ತೆ, ನೋಡ್ಬೋದು. ಸಿ ಕ್ಲೀನಾಗಿ ಅಂಟಿದೆ. ಇನ್ನೊಂದು ನಿಮ್ಗೆ ಹೇಳಬೇಕು, ಆ್ಯಕ್ಚುಲಿ ಇದರಲ್ಲಿ ಬಂದು ನಾನು ಆಗ ಹೇಳಿದೆ ನಿಮಗೆ ನಮಗೆ 10ನಿಂದ 45 ತನಕ ಬರುತ್ತೆ ಅಂತ ಹೇಳಿ. ಯಾಕೆ ಅಂತಂದರೆ ನಮ್ದು ಬಂದು 61 ಕೀ. ಒಂದು ವೇಳೆ 88 ಕೀ ಆದರೆ 1ರಿಂದ 52 ತನಕ ಬರುತ್ತೆ. 1ರಿಂದ ನಾವು 52 ತನಕ ಹಾಕ್ಕೊಂಡ್ರೆ ಫುಲ್ ಕಂಪ್ಲೀಟ್ ಆಗುತ್ತೆ. ನಮಗೀಗ ಇಷ್ಟು ಕೀಸ್ಗಳು ಉಳ್ಕೊಂಡಿದ್ದಾವೆ ನೋಡಿ. ನಾನೊಂದು ಬಿ ಹಾಕುವಾಗ ಮಿಸ್ಟೇಕ್ ಆಯಿತು, ಆದರೆ ನನಗೆ ಇಲ್ಲಿಂದ ಬಿ ತೆಗೆದು ಅಲ್ಲಿ ಹಾಕ್ಕೊಂಡೆ. ಒಂದು ವೇಳೆ ಫ್ಯೂಚರಲ್ಲಿ ಏನಾದರೂ ಹೋದರೆ ಇದಕ್ಕೆ ನಮ್ಗೆ ಯೂಸ್ ಆಗುತ್ತೆ. ಈಗ ನಾನಿನ್ನು ಕಪ್ಪುದನ್ನು ಹಾಕೋಣ. ಕಪ್ಪು ನೋಡಿ, ಇಲ್ಲಿ ಬ್ಲ್ಯಾಕ್ ಕೀ ಇಲ್ಲಿ ಕೊಟ್ಟಿದ್ದಾರೆ. 61 ಕೀಯು 7 to 31. ನಮಗೆ ಫಸ್ಟ್ ಹಾಕಬೇಕಾದ್ದು 7. ಇಲ್ಲಿದೆಲ್ಲ 7, ಇಲ್ಲಿಂದ ನಾನು ಹಾಕಬೇಕು. ಈಗ ಇದು 7 ಆಯಿತು. ಅಂದರೆ ಇದು ಸಿ ಶಾರ್ಪು. ಆನಂತರ ನೆಕ್ಸ್ಟ್ ಬಂದು ಡಿ ಶಾರ್ಪು. ಇನ್ನು ಒಮ್ಮೆ ಜಸ್ಟ್ ನಾನು ನೋಡ್ಕೊಂಡು ಹೋದರೆ ಆಯಿತು. ಹಾಕುವಾಗ ಮಾತ್ರ ಸ್ವಲ್ಪ ತುಂಬ ಚಿಕ್ಕದಿರೋದ್ರಿಂದ ಆಗಲಿ ಕಷ್ಟ ಆಗುತ್ತೆ ನೋಡಿ. ಆಯಿತು. ಇದೇ ರೀತಿ ಉಳಿದಂಥ ಎಲ್ಲ ಕೀಗಳನ್ನ ಹಾಕೊಂಡ್ರೆ ಆಯಿತು ನೋಡಿ. ಜಸ್ಟ್ ಒಂದು ಇಲ್ಲಿ ಬಬಲ್ ಬಂತು, ಇದನ್ನು ತೆಗಿಬೋದು ಆಮೇಲೆ. ಎಸ್, ಹೋಯ್ತು, ಬಬಲ್ ಹೋಯಿತು. ಇದೇ ರೀತಿ ಉಳಿದಂಥ ಎಲ್ಲ ಕೀಗೆ ನಾನು ಅಂಟಿಸ್ತೇನೆ ನೋಡಿ. ಬ್ಲ್ಯಾಕ್ ಕೀಗೆ ಸಹ ನಾನು ಅಂಟಿಸಿ ಆಯಿತು. ಇದು ಸಹ ಇಷ್ಟು ಉಳಿತು. ನಮಗೆ ಫ್ಯೂಚರಲ್ಲಿ ಇದು ಸಹ ಯೂಸ್ ಬರುತ್ತೆ. ಇದನ್ನೆಲ್ಲ ಹಾಕಿದ ನಂತರ ಕೀಬೋರ್ಡ್ನ ಚಂದ ಹೇಗಿರ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ಆರಾಮಾಗಿ ಯಾರು ಬೇಕಾದರೂ ಕಲಿಬೋದು ತುಂಬ ಈಸಿಯಾಗಿ.
ಸ್ನೇಹಿತರೆ ನೋಡಿದ್ರಲ್ಲ, ಇದು ಈ ಕೀಬೋರ್ಡಿಗೆ ಅಂಟಿಸುವಂಥ ಒಂದು ಸ್ಟಿಕ್ಕರ್ನ ವಿಡಿಯೋ ಆಗಿತ್ತು. ನಿಮಗೆ ನಾನು ಸಜೆಷನ್ ಕೊಡ್ತೀನಿ, ಯಾರಾದರೂ ಈ ಸ್ಟಿಕ್ಕರ್ ಏನಾದರೂ ನೀವು ಅಂಟಿಸಿದರೆ ನೀವು ಕಲಿಯೋ ತನಕ ಮಾತ್ರ ಇಟ್ಟಿರಿ, ಸ್ವಲ್ಪ ಕಲ್ತ ನಂತರ ಅದನ್ನು ತೆಗೀರಿ. ಯಾಕಂತಂದರೆ ಅದೇ ನೆಕ್ಸ್ಟು ಅಭ್ಯಾಸ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಿಮಗೆ ಕೈ ಮೂಮೆಂಟು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ಮಾತ್ರ ನಿಮಗೆ ಜಸ್ಟ್ ಕಲಿಯುವ ಹಾಗೆ, ಅಂದರೆ ಆ ಕೀಸ್ ನಿಮಗೆ ಮನಸ್ಸಿಗೆ ಬರುವಷ್ಟು ದಿನ ಮಾತ್ರ ಇಟ್ಕೊಂಡ್ರೆ ಸಾಕು. ಆನಂತರ ನೀವು ಆ ಸ್ಟಿಕ್ಕರ್ನ ತೆಗೆದು ನಾರ್ಮಲಾಗಿ ಯೂಸ್ ಮಾಡಿ, ತುಂಬ ಒಳ್ಳೆಯದು. ಯಾವತ್ತು ನಾವು ಬ್ಲ್ಯಾಂಕ್ ಕೀಸ್ ಇದ್ದಾಗಲೇ ಯೂಸ್ ಮಾಡಿದ್ರೆ ತುಂಬ ನಮಗೆ ನೆನಪಲ್ಲಿ ಉಳಿಯುತ್ತೆ. ಬಟ್ ನಾನು ಇದನ್ನು ಯಾಕೆ ಹಾಕಿದೆ ಅಂತಂದರೆ, ನನ್ನ ಮಗನಿಗೆ ಕಲಿಸ್ಬೇಕು. ಸಣ್ಣ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಕೀಸ್ ಎಲ್ಲ ಗುರುತಿಡಿಯುವಂಥದ್ದು. ಅದಕ್ಕೋಸ್ಕರ ಅವನಿಗೆ ಕಲಿಸುವಂಥ ರೀಸನಿಗೋಸ್ಕರ ನಾನು ಈ ಸ್ಟಿಕ್ಕರ್ನ ಅನಿಸಿರುವಂಥದ್ದು. ನೆಕ್ಸ್ಟು ಅವನು ಸ್ವಲ್ಪ ಕಲ್ತಾದ ನಂತರ ಖಂಡಿತವಾಗ್ಲೂ ಆ ಸ್ಟಿಕ್ಕರ್ನ ತೆಗೆದುಹಾಕ್ತೀನಿ. ನೀವು ಕೂಡ ಅದೇ ರೀತಿ ಮಾಡಿ. ಓಕೆ, ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಹಾಗೆಯೇ ವಿಡಿಯೋನ ಶೇರ್ ಮಾಡಿ. ಯಾರಾದರೂ ಕಲಿಬೇಕು ಅಂತ ಇದ್ದರೆ ಅವರಿಗೆ ಒಂದು ಹೆಲ್ಪ್ ಆಗಲಿ. ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ, ಒಂದೊಳ್ಳೆ ರೆಸಿಪಿ, ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.